ಭಾರತದ ಬಳಿ ಇದೆ ವಿಶ್ವದಲ್ಲೇ ಅತ್ಯಂತ ವಿಭಿನ್ನ ಕ್ಷಿಪಣಿಗಳ ಸಂಗ್ರಹ. ಭಾರತದ ಬತ್ತಳಿಕೆಯಲ್ಲಿ ಇರುವಂತಹ ಶಸ್ತ್ರಾಸ್ತ್ರಗಳು ಏನಿದ್ದಾವೆ ಅವು ಪಾಕಿಸ್ತಾನದ ಬಳಿಯೂ ಕೂಡ ಇಲ್ಲ. ಭಾರತದ ಬತ್ತಳಿಕೆಯಲ್ಲಿ ಇಲ್ಲದೆ ಇರುವ ಕ್ಷಿಪಣಿಗಳೇ ಇಲ್ಲ. ಭಾರತದ ಬತ್ತಳಿಕೆಯಲ್ಲಿ ಇಂಥ ಕ್ಷಿಪಣಿ ಇಲ್ವೇ ಇಲ್ಲ ಅನ್ನುವಂತಹ ಮಾತೇ ಇಲ್ಲ. ಅಂತಹ ಕ್ಷಿಪಣಿಗಳು ಕೂಡ ಇದ್ದಾವೆ. ಗಾತ್ರ, ವಿಸ್ತಾರ, ವ್ಯಾಪ್ತಿ, ಅಗತ್ಯತೆಗೆ ಅನುಗುಣವಾಗಿ ಹಲವು ಮಿಸೈಲ್ಗಳು ಕೂಡ ನಮ್ಮ ಭಾರತದ ಬಳಿ ಇದೆ. ಇನ್ನು ಖಂಡಾಂತರ ಕ್ರೂಸ್ಗಳು ಕೂಡ ಇದೆ. ಟ್ಯಾಂಕ್ ಶೇಪ್ ಧ್ವಂಸಗೊಳಿಸುವಂತಹ ಮಿಸೈಲ್ಸ್ಗಳು ಕೂಡ ಇದ್ದಾವೆ. ಆಗಸದಿಂದ ಭೂಮಿಗೆ ಅಪ್ಪಳಿಸುವಂತಹ ಕ್ಷಿಪಣಿಗಳು ಕೂಡ ಇದೆ. ನೆಲದಿಂದ ಆಗಸಕ್ಕೆ, ನೆಲದಿಂದ ನೆಲಕ್ಕೆ ಚಿಮ್ಮುವಂತಹ ಕ್ಷಿಪಣಿಗಳು ಕೂಡ ನಮ್ಮ ಭಾರತದ ಬಳಿ ಇರುವಂತದ್ದು. ಉಪಗ್ರಹಗಳನ್ನೇ ಧ್ವಂಸಗೊಳಿಸುವಂತಹ ಕ್ಷಿಪಣಿಗಳು ಕೂಡ ಭಾರತದ ಬಳಿ ಇವೆ. ಶತ್ರು ದೇಶದ ಶತ್ರು ದೇಶದ ಕ್ಷಿಪಣಿ ಧ್ವಂಸ ಮಾಡುವಷ್ಟು ವ್ಯವಸ್ಥೆಗಳು ಕೂಡ ನಮ್ಮಲ್ಲಿ ಇದೆ, ಭಾರತದ ಬಳಿ ಇದೆ. ಸೊ ಹೈಪರ್ಸಾನಿಕ್ ಕ್ಷಿಪಣಿಗಳ ಪ್ರಯೋಗ ಶೀಘ್ರದಲ್ಲಿ ಕೂಡ ಸೇವೆಗೆ ಕೂಡ ಲಭ್ಯ ಆಗುತ್ತೆ. ಸೊ ಹಾಗಾಗಿ ಯಾವ ರೀತಿಯಾದಂತಹ ಶಸ್ತ್ರಾಸ್ತ್ರಗಳು ನಮ್ಮ ಭಾರತದ ಬಳಿ ಇದೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಭಾರತದ ಸೇನಾ ಶಕ್ತಿ ಅಂತದ್ದು ಖಂಡಾಂತರ ಕ್ಷಿಪಣಿಗಳು ಕೂಡ ನಮ್ಮ ಬಳಿ ಇರುವಂತದ್ದು. ಪ್ರಹಾರ್ನಲ್ಲಿ ಪ್ರಹಾರ್ ಅನ್ನುವಂತಹ ಕ್ಷಿಪಣಿ ಕೂಡ ಇದೆ. 200 ಕಿಲೋಮೀಟರ್ ವ್ಯಾಪ್ತಿಯನ್ನ ಕೂಡ ತಲುಪುತ್ತೆ ಅದು. ಇನ್ನು ಪ್ರಳಯ ಅನ್ನುವಂತಹ ಕ್ಷಿಪಣಿ ಇರುವಂತದ್ದು, ಇದು 500 ಕಿಲೋಮೀಟರ್ ವ್ಯಾಪ್ತಿಯನ್ನ ಕೂಡ ತಲುಪುತ್ತೆ. ಇನ್ನು ಮುಂದಿನ ನಾವು ಕ್ಷಿಪಣಿಯನ್ನ ನಾವು ನೋಡ್ತಾ ಹೋಗೋದಾದ್ರೆ, ಇದರಲ್ಲಿ ಪೃಥ್ವಿ ಅನ್ನುವಂಥದ್ದು ಕೂಡ ಇರುವಂತದ್ದು ನಮ್ಮ ಬಳಿ. 1, 2, 3 ಅಂದ್ರೆ ಪೃಥ್ವಿ 1, 2, 3 750 ಕಿಲೋಮೀಟರ್ ವ್ಯಾಪ್ತಿ ಇದು ತಲುಪುತ್ತೆ. ಅಂದ್ರೆ ಅಣ್ವಸ್ತ್ರ ಅದರ ಜೊತೆಗೆ ಸಿಡಿತಲೆ ಹೊತ್ತೊಯ್ಯುವಂತಹ ಸಾಮರ್ಥ್ಯವನ್ನ ಕೂಡ ಇದು ಹೊಂದಿರುವಂತದ್ದು ಪೃಥ್ವಿ 1, 2, 3. ಸೊ ಹಾಗಾಗಿ ನಮ್ಮ ಬಳಿ ಇಂತಹ ಅಣ್ವಸ್ತ್ರ ಇಲ್ಲ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರುವುದಿಲ್ಲ. ಅಗ್ನಿ 1 ರಿಂದ 6 ಮತ್ತೆ 8000 ಕಿಲೋಮೀಟರ್ ವ್ಯಾಪ್ತಿಯನ್ನ ಕೂಡ ತಲುಪುತ್ತೆ ಈ ಒಂದು ಅಗ್ನಿ. ಅಣ್ವಸ್ತ್ರ ಸಿಡಿತಲೆ ಹೊತ್ತೊಯ್ಯುವಂತಹ ಸಾಮರ್ಥ್ಯವನ್ನ ಕೂಡ ಹೊಂದಿರುವಂತದ್ದು. ಸೊ ಹಾಗಾಗಿ ಇಂಥ ಅಣ್ವಸ್ತ್ರ ಇಲ್ಲ ಅನ್ನುವಂತಹ ಮಾತುಗಳೇ ಇಲ್ಲ. ಇನ್ನು ಕೆ ಸರಣಿಯ ಕ್ಷಿಪಣಿಗಳು 8000 ಕಿಲೋಮೀಟರ್ ವ್ಯಾಪ್ತಿಯನ್ನ ಕೂಡ ತಲುಪುತ್ತೆ. ಈ ಒಂದು ಕೆ ಸರಣಿ ಅಣ್ವಸ್ತ್ರ ಸಿಡಿತಲೆ ಹೊತ್ತೊಯ್ಯುವಂತಹ ಸಾಮರ್ಥ್ಯವನ್ನು ಕೂಡ ಈ ಒಂದು ಕ್ಷಿಪಣಿ ಕೂಡ ಹೊಂದಿರುವಂಥದ್ದು. ಕೆ ಸರಣಿಯ ಕ್ಷಿಪಣಿಗಳು 8000 ಕಿಲೋಮೀಟರ್ ಅನ್ನ ವ್ಯಾಪ್ತಿಯನ್ನ ಕೂಡ ತಲುಪುತ್ತೆ. ಇನ್ನು ಬ್ರಹ್ಮೋಸ್ ಕ್ಷಿಪಣಿ ಕೂಡ ನಮ್ಮ ಬಳಿ ಇದೆ. ಇದು 1000 ಕಿಲೋಮೀಟರ್ ತಲುಪುತ್ತೆ ಈ ಒಂದು ಕ್ಷಿಪಣಿ. ಇನ್ನು ಸಿಡಿತಲೆ ಹೊತ್ತೊಯ್ಯುವಂತಹ ಸಾಮರ್ಥ್ಯವನ್ನ ಕೂಡ ಹೊಂದಿರುವಂತದ್ದು. ಪಾಕಿಸ್ತಾನ ನಮ್ಮ ಹತ್ರ ಅಣು ಬಾಂಬ್ ಇದೆ ಅನ್ನುವಂತಹ ಬೆದರಿಕೆಯನ್ನ ಏನ್ ಆಗ್ತಾ ಇದೆಯೋ ಅದರ ಬಳಿ ನಮ್ಮ ಹತ್ರ ಏನಿದೆ ಕ್ಷಿಪಣಿಗಳು ಅಷ್ಟೂ ಕೂಡ ಇಲ್ಲ. ನಮ್ಮನ್ನ ರೀಚ್ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ಕ್ಷಿಪಣಿಗಳು ಕೂಡ ಇರುವಂತದ್ದು. ಇನ್ನು ಕ್ರೂಸ್ ಕ್ಷಿಪಣಿಗಳು ಕೂಡ ನಮ್ಮ ಬಳಿ ಇರುವಂತದ್ದು. ಬ್ರಹ್ಮೋಸ್ ಕ್ಷಿಪಣಿ ಕೂಡ ಇದೆ. 1000 ಕಿಲೋಮೀಟರ್ ಅಂದ್ರೆ ಅಣ್ವಸ್ತ್ರ ಸಿಡಿತಲೆ ಹೊತ್ತೊಯ್ಯುವಂತಹ ಸಾಮರ್ಥ್ಯವನ್ನ ಕೂಡ ಹೊಂದಿದೆ. ಇದರ ಜೊತೆಗೆ ನಮ್ಮ ಬಳಿ ನಾಗ್ ಟ್ಯಾಂಕ್ ಹೊಡೆದು ಉರುಳಿಸುವಂತಹ ಕ್ಷಿಪಣಿ 20 ಕಿಲೋಮೀಟರ್ ತಲುಪಬಹುದು, ಅಷ್ಟು ಕೂಡ ನಮ್ಮ ಬಳಿ ಸಾಮರ್ಥ್ಯ ಕೂಡ ಇರುವಂತದ್ದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ ದಿಲೀಪ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನ್ಯೂಸ್ ಡೆಸ್ಕ್ ನಿಂದ. ಏನು ದಿಲೀಪ್, ನಮ್ಮ ಬಳಿ ಇಂತಹ ಅಣ್ವಸ್ತ್ರ ಇಲ್ಲ ಅನ್ನುವಂತಹ ಮಾತೇ ಇಲ್ಲ, ಅಷ್ಟರ ಮಟ್ಟಿಗೆ ನಮ್ಮ ಬಳಿ ಅಣ್ವಸ್ತ್ರಗಳು ಕೂಡ ಇರುವಂತದ್ದು. ಪಾಕಿಸ್ತಾನದ ಬಳಿ ಯಾವ ರೀತಿಯಾಗಿ ಅಣ್ವಸ್ತ್ರಗಳಿದ್ದಾವೆ, ಯಾವ ರೀತಿಯಾದಂತಹ ತಯಾರಿ ನಮ್ಮ ಭಾರತ ಮಾಡ್ಕೊಳ್ತಾ ಇದೆ ಅಂತ ಹೇಳಿ. ಈಗ ಏನು ಹೇಳ್ಬೇಕಂದ್ರೆ ರಮ್ಯಾ, ಭಾರತದ ಬಳಿ ಇರುವಂಥ ಒಂದು ಕ್ಷಿಪಣಿಗಳ ಸಂಗ್ರಹನ ನೋಡೋದಾದರೆ ಅದನ್ನು ಒಂದು ರೀತಿ ನೀವು ಶಾಪಿಂಗ್ ಮಾಲ್ಗೆ ಹೋಲಿಕೆ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಹೆಂಗಂದರೆ, ನೀವು ಯಾವುದೋ ಒಂದು ಶಾಪಿಂಗ್ ಮಾಲ್ಗೆ ಹೋದರೆ ದಿನ ಬಳಕೆಯ ಎಲ್ಲ ಅಗತ್ಯ ವಸ್ತುಗಳು ಯಾವ ರೀತಿ ಸಿಗುತ್ತೋ ಆ ರೀತಿ ಭಾರತದಲ್ಲಿರೋ ಕ್ಷಿಪಣಿ ಸಂಗ್ರಹ. ಅಂದರೆ ಭಾರತದ ಒಂದು ಕ್ಷಿಪಣಿಯ ಸಾಮರ್ಥ್ಯ ಮತ್ತು ಯಾವ ಸಂದರ್ಭಕ್ಕೆ ಬೇಕು, ಯಾವ ಟರೈನಿಗೆ ಬೇಕು, ಅಂದರೆ ಗುಡ್ಡಗಾಡು ಪ್ರದೇಶಕ್ಕೆ ಬೇಕಾ
ಅಥವಾ ಇದು ಯುದ್ಧ ವಿಮಾನದ ಮೂಲಕ ಹಾರಿಸೋದಕ್ಕೆ ಬೇಕಾ, ಮತ್ತು ನೌಕಾಪಡೆ ಮೂಲಕ ಹಾರಿಸೋದಕ್ಕೆ ಬೇಕಾ, ಅಥವಾ ಜಲಾಂತರ್ಗಾಮಿ ನೌಕೆಗಳ ಮೂಲಕ ಹಾರಿಸೋದಕ್ಕೆ ಬೇಕಾ, ಅಥವಾ ಭೂಮಿಯ ಲಾಂಚ್ ಪ್ಯಾಡ್ ಮೂಲಕ ಅಂದರೆ ಯಾವುದೋ ಒಂದು ಟ್ರಕ್ ಮೂಲಕ ಅಥವಾ ಒಂದು ಜೀಪ್ ಮೂಲಕ ಕೂಡ ಕ್ಷಿಪಣಿನ ಹಾರಿಸೋವಂಥ ಸಾಮರ್ಥ್ಯ ಭಾರತಕ್ಕಿದೆ. ಅದಕ್ಕೆ ತಕ್ಕ ಹಾಗೆ ವಿವಿಧ ರೀತಿಯ ಕ್ಷಿಪಣಿಗಳನ್ನು ಭಾರತ ಹೊಂದಿದೆ. ಈ ಪೈಕಿ ನಾನು ಮೊದಲಿಗೆ ಯಾವ್ಯಾವ ಕ್ಷಿಪಣಿಗಳು, ಯಾವ್ಯಾವ ವಿಧದ ಕ್ಷಿಪಣಿಗಳು ಭಾರತದ ಹತ್ರ ಸಂಗ್ರಹ ಇದೆ ಅನ್ನೋದನ್ನು ನಾನು ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಮೊದಲಿಗೆ ಖಂಡಾಂತರ ಕ್ಷಿಪಣಿಗಳು ಅಂದರೆ ಇದು ICBM ಅಂತಾರೆ, ಇಂಟರ್ ಕಾಂಟಿನೆಂಟಲ್ ಬ್ಯಾಲಾಸ್ಟಿಕ್ ಮಿಸೈಲ್ ಅಂತಾರೆ. ಈ ಖಂಡಾಂತರ ಕ್ಷಿಪಣಿಗಳು ಸಾಮಾನ್ಯವಾಗಿ ನೆಲದಿಂದ ನೆಲಕ್ಕೆ ಚಿಮ್ಮುವಂಥ ಕ್ಷಿಪಣಿಗಳು. ನೆಲದಿಂದ ಚಿಮ್ಮಿದ ಕ್ಷಿಪಣಿ ಮೊದಲಿಗೆ ಅಂತರಿಕ್ಷಕ್ಕೆ ಹೋಗುತ್ತೆ, ಅಲ್ಲಿಂದ ಏನೊಂದು ಗುರಿ ಇರುತ್ತೆ ಆ ಗುರಿನ ತಲುಪುತ್ತೆ. ಈ ಪೈಕಿ ಭಾರತದ ಬಳಿ ಇರೋದು ಪ್ರಹಾರ್ ಕ್ಷಿಪಣಿ. ಇದು ಒಂದು 200 ಕಿಲೋಮೀಟರ್ ವ್ಯಾಪ್ತಿ ಹೋಗೋವಂಥದ್ದು. ಮತ್ತು ಇನ್ನೊಂದು ಪ್ರಳಯ ಅನ್ನೋ ಕ್ಷಿಪಣಿ, ಅದು 500 ಕಿಲೋಮೀಟರ್ ವ್ಯಾಪ್ತಿ. ಇವೆರಡನ್ನ ಮೀರಿಸೋ ಅಂಥದ್ದು ಪೃಥ್ವಿ ಸರಣಿ 1ರಿಂದ 3ರವರೆಗೂ, ಪೃಥ್ವಿ 1, ಪೃಥ್ವಿ 2 ಮತ್ತು ಪೃಥ್ವಿ 3. ಈ ಪೈಕಿ ಪೃಥ್ವಿ 3 ಏನೋ ಕ್ಷಿಪಣಿ ಇದೆ, ಇದು 750 ಕಿಲೋಮೀಟರ್ ವ್ಯಾಪ್ತಿ ದೂರದವರೆಗೂ ಸಾಗಬಲ್ಲದು. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಇದು ಕನ್ವೆನ್ಷನಲ್ ವಾರೆಡ್ ಅಂತಾರೆ, ಅಂದರೆ ಸಾಮಾನ್ಯ ಒಂದು ಸ್ಫೋಟಕ ಮಾತ್ರ ಅಲ್ಲ, ಅಣ್ವಸ್ತ್ರ ಸ್ಫೋಟಕವನ್ನು ಕೂಡ ಒತ್ತೊಯ್ಯುವಂಥ ಸಾಮರ್ಥ್ಯ ಇದೆ. ಅದೇ ರೀತಿ ಅಗ್ನಿ ಕ್ಷಿಪಣಿ ಭಾರತದ ಹೆಮ್ಮೆ ಅಂತ ಹೇಳ್ಬೋದು. ಯಾಕೆಂದರೆ ನಮ್ಮ ಭಾರತದ ಕ್ಷಿಪಣಿ ಪಿತಾಮಹ ಅಂತ ಕರೀತಾರಲ್ಲ ಅಬ್ದುಲ್ ಕಲಾಂ ಅವರ ಕನಸಿನ ಕೂಸಿದು. ಅದ್ರ ಪ್ರಕಾರ 6ರಿಂದ 8,000 ಕಿಲೋಮೀಟರ್ ವ್ಯಾಪ್ತಿವರೆಗೂ ಹೋಗುವಂಥ ಅಣ್ವಸ್ತ್ರ ಕ್ಷಿಪಣಿಗಳು ನಮ್ಮ ಹತ್ರ ಇದೆ, ಅದು ಅಗ್ನಿ ಕ್ಷಿಪಣಿ. ಇತ್ತೀಚೆಗೆ ಬಂದಿರೋದು ಕೆ ಸರಣಿಯ ಕ್ಷಿಪಣಿಗಳು, ಇವು ಕೂಡ 8,000 ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿದ್ದಾವೆ. ಇನ್ನೊಂದು ಇವೆಲ್ಲ ನೀವು ಇಷ್ಟೊತ್ತರೆಗೂ ನಾನು ಹೇಳಿದ್ದು ಖಂಡಾಂತರ ಕ್ಷಿಪಣಿಗಳು. ಇನ್ನು ಕ್ರೂಸ್ ಕ್ಷಿಪಣಿಗಳು ಅಂತ ಹೇಳ್ತಾರೆ. ಈ ಕ್ರೂಸ್ ಕ್ಷಿಪಣಿಗಳು ಅಂದರೆ ಯಾವುದೇ ಒಂದು ಶತ್ರುವಿನ ನೆಲೆ ಅದು ಮೂವಿಂಗಲ್ಲಿರಲಿ, ಅಂದರೆ ಯಾವುದೋ ಒಂದು ವೆಹಿಕಲ್ಲು ಮೂವಿಂಗಲ್ಲಿರಲಿ ಅಥವಾ ಯಾವುದೋ ಒಂದು ನೆಲೆ ಆ ಒಂದು ಲೊಕೇಶನ್ನ ಲಾಕ್ ಮಾಡಿದ್ರೆ ಈ ಕ್ಷಿಪಣಿ ಅದನ್ನು ಹುಡ್ಕಾಡ್ಕೊಂಡು ಹೋಗುತ್ತೆ. ಅಂದರೆ ಈ ದಕ್ಷಿಣ ಕರ್ನಾಟಕ ಕಡೆ ಒಂದು ಪದ ಬಳಸ್ತಾರೆ, ಬೆರ್ಸಾಡ್ಕೊಂಡು ಹೊಡೆಯೋದು ಅಂತ, ಅಂದರೆ ಹುಡುಕೊಂಡೋಗಿ ಹೊಡೆಯೋದು ಅಂತ. ಇವು ಕ್ರೂಸ್ ಕ್ಷಿಪಣಿಗಳು, ಹುಡುಕೊಂಡೋಗಿ ಹೊಡೆಯೋಂಥ ಕ್ಷಿಪಣಿಗಳು. ಅಂದರೆ ಇವು ಲೊಕೇಶನ್ ಲಾಕ್ ಆಗಿರುತ್ತೆ, ಸ್ಯಾಟಲೈಟ್ ಮೂಲಕ ಇದನ್ನು ಮಾನಿಟರ್ ಮಾಡ್ತಾ ಇರ್ತಾರೆ, ಅದು ಹುಡ್ಕಾಡ್ಕೊಂಡೋಗಿ ಹೊಡೆಯುತ್ತೆ. ಇತ್ತೀಚೆಗೆ ತಾನೇ ಬ್ರಹ್ಮೋಸ್ ಕ್ಷಿಪಣಿ ಪಾಕಿಸ್ತಾನ ಮೇಲೆ ಅಚಾನಕ್ಕಾಗಿ ಹೋಗ್ಬಿಟ್ಟಿತ್ತು. ಅಂದರೆ ತಾಂತ್ರಿಕ ದೋಷದಿಂದ ಯಾರೋ ಒಬ್ಬರ ಲೋಪದಿಂದ ಸುಮ್ಮನೆ ಹೋಗಿ ಒಂದು ರೌಂಡ್ ಹಾಕೊಂಡು ಬಂದು ಎಲ್ಲೋ ಬಿದ್ದೋಗಿತ್ತು. ಅದನ್ನು ತಡೆಯೋಕ್ಕೂ ಆಗಿರಲಿಲ್ಲ ಪಾಕಿಸ್ತಾನದ ಕೈಲಿ. ಆ ಪೈಕಿ ಕ್ರೂಸ್ ಕ್ಷಿಪಣಿಗಳು ಭಾರತ ಹತ್ರ ಯಾವುದಾದಿದೆ ಅಂದರೆ ಬ್ರಹ್ಮೋಸ್ ಸರಣಿಯ ಕ್ಷಿಪಣಿಗಳು. ಇದರ ಗರಿಷ್ಠ ಸಾಮರ್ಥ್ಯ ಇರೋದು 1,000 ಕಿಲೋಮೀಟರ್ ವ್ಯಾಪ್ತಿವರೆಗೂ ಇದು ಹೋಗಬಲ್ಲದು. ಇದು ಕೂಡ ಅಣ್ವಸ್ತ್ರ ಒತ್ತೊಯ್ಯುವಂಥ ಸಾಮರ್ಥ್ಯ ಹೊಂದಿದೆ. ಇನ್ನೊಂದು ನಿರ್ಭಯ ಸರಣಿಯ ಕ್ಷಿಪಣಿ, ಇದು 500 ಕಿಲೋಮೀಟರ್ ವ್ಯಾಪ್ತಿ ಹೊಂದಿರುವಂಥ ಕ್ಷಿಪಣಿ. ಇನ್ನು ಟ್ಯಾಕ್ಟಿಕಲ್ ಕ್ಷಿಪಣಿಗಳು ಅಂತ ಕರೀತಾರೆ. ಅಂದರೆ ಟ್ಯಾಕ್ಟಿಕಲ್ ಅಂದರೆ ನಾವೊಂದು ಏರ್ ಸ್ಟ್ರೈಕ್ ನೋಡಿದ್ವಿ, ಅದು ಟ್ಯಾಕ್ಟಿಕಲ್ ವಾರ್. ಅದೇ ರೀತಿ ಒಂದು ನಿರ್ದಿಷ್ಟ ಪ್ರದೇಶದ ಮೇಲೆ ನಿರ್ದಿಷ್ಟ ವಸ್ತು ಅಥವಾ ನಿರ್ದಿಷ್ಟ ವಿಷಯದ ಮೇಲೆ ಗುರಿಯಾಗಿಸಿ ನಡೆಯುವಂಥ ದಾಳಿ, ಅದಕ್ಕೋಸ್ಕರ ಇರೋದು ಕ್ಷಿಪಣಿ. ಇದು ಟ್ಯಾಂಕರ್ಗಳನ್ನೇ ಒಡೆದುರುಳಿಸುತ್ತೆ, ಟ್ಯಾಂಕರ್ಗಳನ್ನ ಮೇಲ್ಗಡೆಯಿಂದ ಅದಕ್ಕೆ ಹಿಟ್ ಮಾಡಿ ಟ್ಯಾಂಕರ್ನ ಒಡೆದುರುಳಿಸುವಂಥ ಸಾಮರ್ಥ್ಯ ಹೊಂದಿರುತ್ತೆ. ಮತ್ತಿನ್ನೊಂದು ಭಾರತದ ಬಳಿ ಇರುವಂಥದ್ದು ಅಮೋಘ್ ಕ್ಷಿಪಣಿ. ಇದು ಟ್ಯಾಂಕರ್ನ ಒಡೆದುಳಿಸುವಂಥ ಸಾಮರ್ಥ್ಯ ಇದೆ. ಅಂದರೆ ಇತ್ತೀಚೆಗೆ ರಷ್ಯಾ ಉಕ್ರೇನ್ ವಾರಲ್ಲಿ ನೀವು ಗಮನಿಸಿರ್ಬೋದು, ರಷ್ಯಾದ ಸಾವಿರಾರು ಕ್ಷಿಪಣಿಗಳನ್ನು ಸಾವಿರಾರು ಟ್ಯಾಂಕರ್ಗಳನ್ನು ಕೇವಲ ಕ್ಷಿಪಣಿಗಳ ಮೂಲಕನೇ ಉಕ್ರೇನು ಒಡೆದುರುಳಿಸ್ತು. ಆ ಒಂದು ಸಾಮರ್ಥ್ಯ ಹೊಂದಿರುವಂಥ ಕ್ಷಿಪಣಿ ಕೂಡ ಭಾರತದಲ್ಲಿದೆ. ಇನ್ನು ಹಡಗಿನ ಮೂಲಕ ಸಾಗಿ ಹಡಗನ್ನು ಧ್ವಂಸಗೊಳಿಸುವಂಥ ಕ್ಷಿಪಣಿ ಕೂಡ ಭಾರತದ ಹತ್ರ ಇದೆ. ಇವೆಲ್ಲದನ್ನು ಭಾರತದ ಹತ್ರ ಇರೋ ಬೇರೆ ಬೇರೆ ರೀತಿಯ ಕ್ಷಿಪಣಿಗಳು. ಅದರಲ್ಲಿ ಅಣ್ವಸ್ತ್ರ ಒತ್ತೊಯ್ಯುವಂಥ ಸಾಮರ್ಥ್ಯನೂ ಇದೆ, ಜೊತೆಗೆ ನಾರ್ಮಲ್ ಸ್ಫೋಟಕಗಳನ್ನು ಒತ್ತೊಯ್ಯುವಂಥ ಸಾಮರ್ಥ್ಯನೂ ಇದೆ. ಕೇವಲ ಅಷ್ಟೇ ಅಲ್ಲ, ವಿಮಾನದ ಮೂಲಕ ಭೂಮಿಗೆ ಹಾರಿಸುವಂಥದ್ದು, ಮತ್ತು ನೆಲದ ಮೂಲಕ ವಿಮಾನಕ್ಕೆ ಮತ್ತು ಡ್ರೋನ್ಗೆ ಗುರಿಯಾಗಿಸಿ ಹೊಡೆಯುವಂಥ ಕ್ಷಿಪಣಿಗಳು, ಮತ್ತು ಇದು ಒಂದು ಸಬ್ಮೆರಿನ್ ಮೂಲಕ ಅಂದರೆ ಜಲಾಂತರ್ಗಾಮಿ ಮೂಲಕ ನೆಲಕ್ಕೆ ಅಪ್ಪಳಿಸುವಂಥ ಕ್ಷಿಪಣಿಗಳು, ಹಡಗಿನಿಂದ ಹಡಗಿಗೆ ಅಪ್ಪಳಿಸುವಂಥ ಕ್ಷಿಪಣಿಗಳು. ಈ ರೀತಿ ಹಲವು ವಿಧವಾದ ಕ್ಷಿಪಣಿಗಳನ್ನು ಭಾರತ ಒಂದು ಅಭಿವೃದ್ಧಿ ಪಡಿಸ್ಕೊತಲೇ ಬಂದಿದೆ. ಇತ್ತೀಚೆಗೆ ಒಂದು ಭಾರತ ಮಹತ್ವದ ಮೈಲಿಗಲ್ಲು ಸಾಧಿಸ್ತು. ಅಂದರೆ ಯಾವುದೋ ಒಂದು ಶತ್ರು ದೇಶದ ಉಪಗ್ರಹ ಬಾಹ್ಯಾಕಾಶದಲ್ಲಿ ನಮ್ಮ ಮೇಲೆ ಕಣ್ಗಾವಲು ಮಾಡ್ತಿದೆ, ಅದನ್ನು ಒಡೆದುರುಳಿಸ್ಬೇಕು ಅಂದರೆ ಆ ಸಾಮರ್ಥ್ಯನೂ ಭಾರತ ಸಿದ್ಧಿಸ್ಕೊಂಡಿದೆ. 5,000 ಕಿಲೋಮೀಟರ್ ಎತ್ತರದಲ್ಲಿರುವಂಥ ಯಾವುದೋ ಒಂದು ಉಪಗ್ರಹನ ಒಡೆದುರುಳಿಸುವ ಸಾಮರ್ಥ್ಯ ಕೂಡ ಭಾರತಕ್ಕಿದೆ ರಮ್ಯಾ.
ಎದುರಿಸೋದಕ್ಕೆ ಫೇಸ್ ಕೂಡ ಮಾಡಿದೆ. ಇಷ್ಟೆಲ್ಲ ಅಣ್ವಸ್ತ್ರಗಳು ನಮ್ಮ ಬಳಿ ಇದೆ. ಆದ್ರೆ ಪಾಕಿಸ್ತಾನ ಹೇಳ್ತಾ ಇರೋದು ನಾವು ಅಣುಬಾಂಬ್ ಪ್ರಯೋಗವನ್ನ ಮಾಡ್ತೀವಿ ಅಂತ ಹೇಳಿ. ಅಣುಬಾಂಬ್ ಪ್ರಯೋಗ ಮಾಡಿದ್ರೆ ಇಷ್ಟೆಲ್ಲ ಕ್ಷಿಪಣಿಗಳು ಇದ್ದಾವೆ ನಮ್ಮ ಬಳಿ, ಅದನ್ನ ಫೇಸ್ ಮಾಡುವಂತಹ ಕ್ಷಿಪಣಿ ಯಾವುದಿದೆ ಅನ್ನೋದು ಪ್ರಶ್ನೆ. ಈಗ ರಮ್ಯಾ, ಅದಕ್ಕೆ ಪ್ರಮುಖವಾಗಿ ಉತ್ತರ ಹೇಳೋದಾದ್ರೆ ಭಾರತದ ಬಳಿ ಆ ರೀತಿ ಸಾಮರ್ಥ್ಯ ಇರೋವಂಥದ್ದು S-400 ಅನ್ನೋ ವ್ಯವಸ್ಥೆ, ಅಂದರೆ ಕ್ಷಿಪಣಿ ನಿರೋಧಕ ವ್ಯವಸ್ಥೆಯನ್ನು ಒಂದು ಭಾರತ ಸಿದ್ಧಿಸ್ಕೊಂಡಿದೆ. ಅದು ಕೂಡ ರಷ್ಯಾ ಮೇಡ್ ಅದನ್ನು ಭಾರತ ಖರೀದಿಸಿದೆ. ಅಂದರೆ S-400 ಅಂದರೆ 400 ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಈ ಒಂದು ಕ್ಷಿಪಣಿ ನಿರೋಧಕ ವ್ಯವಸ್ಥೆ ಏನಿರುತ್ತೆ ಅದಕ್ಕೆ 400 ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಯಾವುದಾದ್ರೂ ಕ್ಷಿಪಣಿ ಬರ್ತಾ ಇದ್ದರೆ ಅದನ್ನು ಆಗಸದಲ್ಲೇ ತಡೆದು ಅದನ್ನು ಛಿದ್ರಗೊಳಿಸುವಂಥ ವ್ಯವಸ್ಥೆಯನ್ನು ಭಾರತ ಸಿದ್ಧಿಸ್ಕೊಂಡಿದೆ. ಮತ್ತು ಪಾಕಿಸ್ತಾನದಲ್ಲಿರುವಂಥ ಅಣ್ವಸ್ತ್ರ ಕ್ಷಿಪಣಿಗಳನ್ನು ಹೇಳೋದಾದರೆ ಪಾಕಿಸ್ತಾನದಲ್ಲಿರೋದು ಹೈಯೆಸ್ಟ್ ಅಂದರೆ 2500 ಕಿಲೋಮೀಟರ್ ದೂರ ಸಾಗಬಲ್ಲ ಅಂತ ಶಾಹೀನ್ ಕ್ಷಿಪಣಿ ಮಾತ್ರ ಇದೆ. ಇದಕ್ಕೆ ಮುಂಚೆ ಗಜ್ನವಿ ಮತ್ತು ಗೋರಿ ಅಂತ 2 ಕ್ಷಿಪಣಿಗಳಿದ್ವು. ಅವುಗಳ ದೂರ ಮತ್ತು ಸಾಮರ್ಥ್ಯ ತುಂಬ ಕಡಿಮೆ ಇತ್ತು. ಆದರೆ ಈಗ ಶಾಹೀನ್ ಅನ್ನೋದೇನು ಕ್ಷಿಪಣಿ ಇದೆ, ಇದು ಚೀನಾ ಜೊತೆ ಸಹಭಾಗಿತ್ವದೊಂದಿಗೆ ಪಾಕಿಸ್ತಾನ ತಯಾರಿಸಿ ಮಾಡಿರುವಂಥದ್ದು. ಇದು ಕ್ಷಿಪಣಿ, ಇದರ ಸಾಮರ್ಥ್ಯ 2500 ಕಿಲೋಮೀಟರು. ಈ ಕ್ಷಿಪಣಿಯನ್ನು ಬಳಸಬೇಕಾದ್ರೆ ಕರಾಚಿಯಿಂದ ಬೆಂಗಳೂರಿಗೆ ಬೇಕಾದರೂ ಹಿಟ್ ಮಾಡ್ಬೋದು. ಆದರೆ ಭಾರತದ ಬಳಿ ಈ ರೀತಿ ಯಾವುದೇ ಒಂದು ಕ್ಷಿಪಣಿ ಪ್ರಯೋಗ ಮಾಡಿದ್ರೆ ಅದನ್ನು ತಡೆ ಹಿಡಿಯಬಲ್ಲ ಆ್ಯಂಟಿ ಮಿಸೈಲ್ ಸಿಸ್ಟಮ್ ಭಾರತದಲ್ಲಿ ಇದೆ. ಹಾಗಾಗಿ ಭಾರತದ ನಗರಗಳು ಸಂಪೂರ್ಣ ಸುರಕ್ಷಿತ ಅಂತ ಹೇಳ್ಬೋದು ರಮ್ಯಾ. ಇನ್ನು ಭೂಮಿಯಿಂದ ಆಗಸಕ್ಕೆ, ಆಗಸದಿಂದ ಭೂಮಿಗೆ ಯಾವ ರೀತಿಯಾಗಿ ಕ್ಷಿಪಣಿಗಳು ವರ್ಕ್ ಮಾಡುತ್ತೆ, ಅದರ ಸಾಮರ್ಥ್ಯ ಏನು ಅನ್ನೋದರ ಕುರಿತು ಮಾಹಿತಿಯನ್ನ ಕೂಡ ಹಂಚಿಕೊಂಡ್ರು. ಭೂಮಿಯಿಂದ ಆಗಸಕ್ಕೆ ಚಿಮ್ಮುವ ಕ್ಷಿಪಣಿ ತ್ರಿಶೂಲ್, ಆಕಾಶ್, ಮೈತ್ರಿ ಸಮರಾಗಿದ್ದಾವೆ. ಬರಾಕ್ ಪ್ರಾಜೆಕ್ಟ್ ಕುಶ ಸುಮಾರು 30 ಕಿಲೋಮೀಟರ್ 400 ಕಿಲೋಮೀಟರ್ ವರೆಗೆ ವ್ಯಾಪ್ತಿಯನ್ನ ಕೂಡ ಹೊಂದಿರುವಂತದ್ದು. ಅಣು ಬಾಂಬ್ ನಾವು ಪ್ರಯೋಗ ಮಾಡ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಏನು ಪಾಕಿಸ್ತಾನ ಹೇಳ್ತಾ ಇದೆಯೋ ಅದು ಅಷ್ಟರ ಮಟ್ಟಿಗೆ ಸುಲಭವೂ ಅಲ್ಲ ಅದನ್ನ ಪ್ರಯೋಗ ಮಾಡೋದು ಒಂದು. ಬಟ್ ಆದ್ರೆ ಅದನ್ನ ಫೇಸ್ ಮಾಡುವಂತಹ ಸಿದ್ಧತೆಗಳು ಕೂಡ ನಮ್ಮ ಬಳಿ ಆಗಿರುವಂಥದ್ದು. ಸೊ ಹಾಗಾಗಿ ಯುದ್ಧ ಇನ್ನೇನು ಫೈನಲ್ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ, ಯುದ್ಧವನ್ನ ಸಾರುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಅದಕ್ಕಾಗಿ ಈಗಾಗಲೇ ಆಯಾ ರಾಜ್ಯಗಳಲ್ಲಿ ಮಾಕ್ ಡ್ರಿಲ್ಗಳನ್ನ ಕೂಡ ಮಾಡಲಾಗ್ತಾ ಇದೆ. 224 ರಾಜ್ಯಗಳಲ್ಲಿ ಮಾಕ್ ಡ್ರಿಲ್ಗಳನ್ನ ಕೂಡ ನಡೆಸಲಾಗ್ತಾ ಇರುವಂಥದ್ದು. ತಯಾರಿಗಳು ಕೂಡ ಆಗ್ತಾ ಇದೆ. ಸೈರನ್ ಹೊಡೆಯುವಂತಹ ಹೇಗೆ ಸೈರನ್ ಮೊಳಗುತ್ತೆ ಅನ್ನೋದರ ಕುರಿತು ಕೂಡ ಈಗಾಗಲೇ ನಿಮ್ಮ ಗ್ಯಾರಂಟಿ ನ್ಯೂಸ್ ಸುದ್ದಿಯನ್ನ ಕೂಡ ಬಿತ್ತರಿಸಿರುವಂಥದ್ದು. ಸೊ ಹಾಗಾಗಿ ಇವತ್ತು ಒಂದಷ್ಟು ತಯಾರಿಗಳನ್ನ ಕೂಡ ಮಾಡ್ಕೊಳ್ಳಾಗ್ತಾ ಇರುವಂಥದ್ದು. ಅಮಿತ್ ಶಾ ಅವರು ಸಭೆಯನ್ನ ಕೂಡ ಕರೆದಿದ್ರು. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕೂಡ ಸಭೆ ಆಯಿತು. ಇವತ್ತು ನಮ್ಮ ರಾಜ್ಯದಲ್ಲಿ ನಮ್ಮ ಗೃಹ ಸಚಿವರು ಕೂಡ ಸಭೆಯನ್ನ ಕೂಡ ಕರೆದಿರುವಂಥದ್ದು.